ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಬಂದಾಗಿದೆಯಾ ಅಥವಾ ಸಪ್ಲೈ ಆಗ್ತಾ ಇರೋದು ಕಾಳಸಂತೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ? ಕಾಳಸಂತೆಯೇ ಒಂದು ದೊಡ್ಡ ದಂಧೆ ನಡೀತಾ ಇದೆ. ಯಾಕಂತ ಹೇಳಿದರೆ ಒಂದು 3-4 ದಿವಸಕ್ಕೆ ಆಗುವಷ್ಟನ್ನು ಒಂದು ನಮಗೆ ತಿಳಿದ ಮಾಹಿತಿ ಪ್ರಕಾರ ಡಿಸ್ಟ್ರಿಬ್ಯೂಟರ್ಸು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಡಿಸ್ಟ್ರಿಬ್ಯೂಟರ್ಸು ಇವರೆಲ್ಲ ಒಂದು 2,800 3,000 ರೂಪಾಯಿಗೆ ಸಿಲಿಂಡ್ರನ್ನ ಸಪ್ಲೈ ಮಾಡ್ತಿದ್ದಾರಂತ ಒಂದು ಕೇಳ್ಪಟ್ಟಿದ್ದೀವಿ. ಅವರೊಂದು ಗೋಡಾನಲ್ಲಿ ಈ ರೀತಿಯಾಗಿ ಸ್ಟಾಕ್ ಮಾಡಿ ನೀವು ಬೇಕಾದ್ರೆ ಗೋಡಾನಿಗೆ ಬಂದು ತೊಗೊಂಡು ಹೋಗಬೇಕು, ಅಲ್ಲಿಗೆ ನಾವು ಸಪ್ಲೈ ಮಾಡಲ್ಲ, ಅಲ್ಲಿಗೆ ಬಂದು ತೊಗೊಂಡು ಹೋಗಬೇಕು, ನಿಮ್ಮ ವೆಹಿಕಲಲ್ಲೇ ತೊಗೊಂಡು ಹೋಗ್ಬೇಕು ಅಂತ ಒಂದು ಆಫರ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದಾಗ ಕಾಳಸಂತೆ ಒಂದು ಅವಕಾಶನ ಅವ್ರು ಬಳಸ್ಕೋತಾ ಇದ್ದಾರೆ. ಅದನ್ನು ಈ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಒಂದು ಅಧಿಕಾರಿಗಳನ್ನು ಗೋಡಾನ್ಗಳನ್ನ ರೇಡ್ ಮಾಡಿ ಅವರನ್ನು ಅವರ ಏನು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಆದಷ್ಟು ಬೇಗ ಯಾವ ರೀತಿ ಕ್ರಮ ಕೈಗೊಳ್ಬೇಕು? ನೋಡಿ, ಈ ಪೆಟ್ರೋಲಿಯಂ ಪ್ರಾಡಕ್ಟು ಈಗ ಜಾಸ್ತಿ ಹೊರಗಡೆಯಿಂದನೇ 50% ಹೊರಗಡೆಯಿಂದನೇ ಬರ್ತಾ ಇದೆ. ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೇಕಂತ ಸರ್ಕಾರ ನಡೆಸುವಂಥವ್ರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಏಕಾಏಕಿ ನಮಗೆ ಈ ರೀತಿ ನಿಲ್ಲಿಸಿದಾಗ ನಮಗೆ ಸಮಸ್ಯೆ ಆಗುತ್ತೆ. ಈ ರೀತಿಯಾದ ಒಂದು ಸಮಸ್ಯೆ ಬಂದಾಗ ಹೋಟೆಲ್ ಉದ್ಯಮದವ್ರನ್ನ ಕರೆದುಬಿಟ್ಟು ನಿಮ್ಗೆ ಯಾವ ರೀತಿ ನಾವು ರನ್ ಆಗುತ್ತೆ ಚಾನ್ಸಸ್ ಇದೆ, ಅಥವಾ ಒಂದಿಷ್ಟು ಐಟಮ್ಗಳನ್ನು ಕಡಿಮೆ ಮಾಡಿಬಿಟ್ಟು ನೀವು ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಮಾಡೋಕ್ಕಾಗತ್ತಾ, ಅಥವಾ ನಿಮಗೆ ಒಂದು 3 ಸಿಲಿಂಡ್ರ್ ಕೊಟ್ಟರೆ, ಈಗ ಸದ್ಯದ ಮಟ್ಟಿಗೆ ಒಂದು 3 ಸಿಲಿಂಡರ್ ಕೊಟ್ಟರೆ ಆಗುತ್ತಾ ಅಂತ ಒಂದು ಈ ರೀತಿಯಾಗಿ ಯೋಚನೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಿತ್ತು. ಬಟ್ ಯಾವುದರಲ್ಲೂ ಆಸಕ್ತಿ ಇಲ್ಲ, ಯಾವ ಸರ್ಕಾರಕ್ಕೂ ಯಾವುದರಲ್ಲೂ ಆಸಕ್ತಿ ಇಲ್ಲ ಅನಿಸುತ್ತೆ. ನಾಳೆಯಿಂದ ಅಂದರೆ ಗ್ಯಾಸ್ ಸಿಲಿಂಡರ್ ಅಭಾವ ಶುರುವಾದರೆ ಹೋಟೆಲ್ಗಳು ಬಂದಾಗುತ್ತಾ ಅಥವಾ ಮೆನುಗಳು ಏನಾದ್ರು ಕಟ್ಟಾಗಿ ನಡೆಯೋ ಸಾಧ್ಯತೆ ಇದೆ? ಅಲ್ಲ, ಏನು ಮಾಡಿದರೂ ಒಂದು 2 ದಿವಸ ಮಟ್ಟಿಗೆ ನಡೆಸ್ಬೋದು ಅಷ್ಟೇ. ಈಗ ಮೆನು ಕಡಿಮೆ ಮಾಡಿದರೂ ಒಂದು 5 ಸಿಲಿಂಡರ್ ಬಳಕೆ ಮಾಡುವಲ್ಲ, ಒಂದು 3 ಸಿಲಿಂಡರ್ ಬಳಕೆ ಮಾಡ್ಬೋದು. ಬಟ್ ಸಪ್ಲೈ ಆಲ್ರೆಡಿ ಸೋಮವಾರದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ, ಇವತ್ತು ಸಪ್ಲೈ ಇಲ್ಲ. ಆಮೇಲೆ ನಾಳೆನೂ ಸಪ್ಲೈ ಬರದೇ ಇದ್ದರೆ ಅನಿವಾರ್ಯತೆ ಇದೆ. ನಾವು ಕೆಲವೊಂದು ಈಗ ನಾವು ಇವತ್ತು ಸಂಜೆವರೆಗೆ ನಮಗೆ ಬರುತ್ತೆ, ನಾಳೆದು ಏನು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯಾರೋ ಒಬ್ರು ಈಗ 3,000 ರೂಪಾಯಿ ಕೊಟ್ಟರೆ ನಿಮಗೆ ಒಂದು 3 ಸಿಲಿಂಡರ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅದು ಒಂದು 2 ದಿವಸ ಮಟ್ಟಿಗೆ ನಡಿಬೋದು, ಬಿಟ್ಟರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು.